First one, if y equal to a sin x plus b cos x, then prove that d square y divided by dx square plus y equal to 0 ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಎಕ್ಸಾಂಪಲ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ, y equal to a sin x plus b cos x ಅಂತ ಫಂಕ್ಷನ್ ಅನ್ನು ಕೊಟ್ಟಿದ್ದಾರೆ. y ಫಂಕ್ಷನ್ ಅನ್ನು ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ dy by dx ಆಗುತ್ತೆ. ಈಕ್ವಲ್ ಟು a ವಿಲ್ ಬಿ ಕಾನ್ಸ್ಟೆಂಟ್, a ಫಿಕ್ಸ್ ಆಗುತ್ತೆ. sin x ಇದು ಡಿಫ್ರೆನ್ಸಿಯೇಟ್ cos x plus b will be constant, cos x ಇದು ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ sin x ಆಗುತ್ತೆ. dy by dx equal to a cos x plus into minus it mean minus b sin x ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ dy by dx ದ ಡಿಫ್ರೆನ್ಸಿಯೇಟ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಆಗುತ್ತೆ. ಈಕ್ವಲ್ ಟು a ಫಿಕ್ಸ್ ಆಗುತ್ತೆ. cos x ದ ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ sin x ಮೈನಸ್ b sin x ದ ಡಿಫ್ರೆನ್ಸಿಯೇಟ್ cos x ಆಗುತ್ತೆ. d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಈಕ್ವಲ್ ಟು ಟೇಕಿಂಗ್ ಮೈನಸ್ ಔಟ್ಸೈಡ್ ಮೈನಸ್ ರಿಮೈನಿಂಗ್ ಟರ್ಮ್ a ಇಂಟು sin x, ಆಲ್ರೆಡಿ ಮೈನಸನ್ನು ಔಟ್ಸೈಡ್ ಸಿಂಪ್ಲಿಫೈ ಮಾಡಿದೆ, ಪ್ಲಸ್ ಆಗುತ್ತೆ, ಪ್ಲಸ್ b ಇಂಟು cos x ಆಗುತ್ತೆ. d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಮೈನಸ್ ಆಸ್ ಇಟ್ ಈಸ್ a sin x ಪ್ಲಸ್ b cos x, ಇಟ್ ಮೀನ್ y ಫಂಕ್ಷನ್ ಆಗುತ್ತೆ. y d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಮೈನಸ್ y ಲೆಫ್ಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ y ಆಗುತ್ತೆ, ಪ್ಲಸ್ y ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಪ್ಲಸ್ y ಈಕ್ವಲ್ ಟು 0. ಸೊ ಈ ರೀತಿಯಾಗಿ ಡಬಲ್ ಟೈಮ್ ಡೆರಿವೇಟಿವ್ನ ಸಿಂಪ್ಲಿಫೈ ಮಾಡಬೇಕು. Second question, if y equal to 5 cos x minus 3 sin x, then prove that d square y divided by dx square plus y equal to 0 ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಎಕ್ಸಾಂಪಲ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ, ಟರ್ಮ್ನ ಡಿಫ್ರೆನ್ಸಿಯೇಟ್ ಮಾಡಿದಾಗ dy by dx ಆಗುತ್ತೆ. ಈಕ್ವಲ್ ಟು 5 ವಿಲ್ ಬಿ ಕಾನ್ಸ್ಟೆಂಟ್, cos x ಡಿಫ್ರೆನ್ಸಿಯೇಟ್ ಇಟ್ ಮೀನ್ ಮೈನಸ್ ಆಫ್ sin x ಮೈನಸ್ 3 ಕಾನ್ಸ್ಟೆಂಟ್ ಆಗುತ್ತೆ, 3 sin x ಡಿಫ್ರೆನ್ಸಿಯೇಟ್ cos x ಆಗುತ್ತೆ. dy by dx equal to taking minus outside into minus sin x, it mean minus 5 sin x ಆಗುತ್ತೆ, minus 3 cos x. ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ dy by dx ದ ಡಿಫ್ರೆನ್ಸಿಯೇಟ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಆಗುತ್ತೆ. ಈಕ್ವಲ್ ಟು ಮೈನಸ್ 5 ಕಾನ್ಸ್ಟೆಂಟ್, sin x ಡಿಫ್ರೆನ್ಸಿಯೇಟ್ cos x ಮೈನಸ್ 3 ಕಾನ್ಸ್ಟೆಂಟ್ ಆಗುತ್ತೆ. cos x ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ sin x ಆಗುತ್ತೆ, ಮೈನಸ್ ಆಫ್ sin x. d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಟೇಕಿಂಗ್ ಮೈನಸ್ ಔಟ್ಸೈಡ್ ಮೈನಸ್ ರಿಮೈನಿಂಗ್ ಟರ್ಮ್ 5 ಇಂಟು cos x ಮೈನಸ್ 3 ಇಂಟು sin x. d square y divided by dx square equal to minus minus as it is 5 cos x minus 3 sin x, it mean y ಆಗುತ್ತೆ. y d square y divided by dx square ಮೈನಸ್ y ನ ಲೆಫ್ಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ y ಆಗುತ್ತೆ, ಪ್ಲಸ್ y ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಪ್ಲಸ್ y ಈಕ್ವಲ್ ಟು 0. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. y equal to a into e raised to mx plus b into e raised to nx ಇದೆ. ಟರ್ಮ್ನ ಡಿಫ್ರೆನ್ಸಿಯೇಟ್ ಮಾಡಿದಾಗ dy by dx ಆಗುತ್ತೆ. ಈಕ್ವಲ್ ಟು a ಕಾನ್ಸ್ಟೆಂಟ್ ಆಗುತ್ತೆ, e raised to mx ಡಿಫ್ರೆನ್ಸಿಯೇಟ್ e raised to mx ಫಿಕ್ಸ್ ಆಗುತ್ತೆ. ಅಗೇನ್ ಡೆರಿವೇಟಿವ್ ಆಫ್ ಪವರ್ mx ಇಂಟು m ಇಂಟು 1 ಆಗುತ್ತೆ, ಪ್ಲಸ್ b ಕಾನ್ಸ್ಟೆಂಟ್ ಆಗುತ್ತೆ. e raised to nx ಡಿಫ್ರೆನ್ಸಿಯೇಟ್ e raised to nx ಫಿಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಪವರ್ n ಇಂಟು x ಡಿಫ್ರೆನ್ಸಿಯೇಟ್ 1 ಆಗುತ್ತೆ. dy by ಸಿಂಪ್ಲಿಫೈ ಮಾಡಿದಾಗ dy by dx ಈಕ್ವಲ್ ಟು a ಇಂಟು m ಇಂಟು 1, ಇಟ್ ಮೀನ್ a ಇಂಟು m e raised to mx ಪ್ಲಸ್ b ಇಂಟು n ಇಂಟು 1 ವ್ಯಾಲ್ಯೂ b ಇಂಟು n e raised to nx ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ dy dx ಡಿಫ್ರೆನ್ಸಿಯೇಟ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಆಗುತ್ತೆ. ಈಕ್ವಲ್ ಟು am ಕಾನ್ಸ್ಟೆಂಟ್ ಆಗುತ್ತೆ,
am fix derivative of e raised to mx again derivative of power m into 1 ಆಗುತ್ತೆ ಪ್ಲಸ್ mn ಕಾನ್ಸ್ಟೆಂಟ್ ಆಗುತ್ತೆ mn e raised to nx fix again derivative of power n into 1 ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎ ಎಮ್ ಇಂಟು ಎಮ್ ಇಂಟು 1 ಎ ಎಮ್ ಇಂಟು ಎಮ್ ಎ ಎಮ್ ಸ್ಕ್ವೇರ್ e raised to mx as it is plus bn into n into 1 value n ಆಗುತ್ತೆ bn into n it mean b into n square e raised to nx ಆಗುತ್ತೆ ಅಂದರೆ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎ ಇಂಟು ಎಮ್ ಸ್ಕ್ವೇರ್ ಇ ರೆಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೆಸ್ ಟು ಎನ್ ಎಕ್ಸ್ ಆಗುತ್ತೆ ಅದೇ ಥರ ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಎ ಇಂಟು ಎಮ್ ಇ ರೆಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇ ರೆಸ್ ಟು ಎನ್ ಎಕ್ಸ್ ಆಗುತ್ತೆ ಸಬ್ಸ್ಟಿಟ್ಯೂಟ್ ಆಲ್ ವ್ಯಾಲ್ಯೂಸ್ ಇನ್ ಇಕ್ವೇಷನ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ m plus n into dy by dx plus mn into y equal to 0 ಇದೆ equation d square y divided by dx square minus of m plus n into dy by dx plus mn into y equal to 0 ಇದೆ so d square y divided by dx square as it is ಡಿ ವೈ ಬೈ ಡಿ ಎಕ್ಸನ್ನು ಎಮ್ ಪ್ಲಸ್ ಎನ್ನಿಗೆ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ ಮೈನಸ್ ಎಮ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅದೇ ಥರ ಮೈನಸ್ ಇಂಟು ಪ್ಲಸ್ ಇಟ್ ಮೀನ್ ಮೈನಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ ಈಕ್ವಲ್ ಟು 0 ಆಗುತ್ತೆ ಸಬ್ಸ್ಟಿಟ್ಯೂಟ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎ ಇಂಟು ಎಮ್ ಸ್ಕ್ವೇರ್ ಇ ರೆಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಸ್ಕ್ವೇರ್ ಇ ರೆಸ್ ಟು ಎನ್ ಎಕ್ಸ್ ಮೈನಸ್ ಆಫ್ ಎಮ್ ಫಿಕ್ಸ್ ಆಗುತ್ತೆ ಸಬ್ಸ್ಟಿಟ್ಯೂಟ್ ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಎ ಇಂಟು ಎಮ್ ಇ ರೆಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಇ ರೆಸ್ ಟು ಎನ್ ಎಕ್ಸ್ ಮೈನಸ್ ಎನ್ ಫಿಕ್ಸ್ ಆಗುತ್ತೆ ಅಗೇನ್ ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಎ ಇಂಟು ಎಮ್ ಇ ರೆಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ e raised to nx plus mn fix ಆಗುತ್ತೆ mn y value it mean a into e raised to mx plus b into e raised to nx equal to 0 ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ a into m square e raised to mx plus b into n square ಇ ರೆಸ್ ಟು ಎನ್ ಎಕ್ಸ್ ಫಿಕ್ಸ್ ಆಗುತ್ತೆ ಎಮ್ ಅನ್ನು ಪ್ರತಿ ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ ಎಮ್ ಇಂಟು ಎಮ್ ವ್ಯಾಲ್ಯೂ ಎಮ್ ಸ್ಕ್ವೇರ್ ಆಗುತ್ತೆ ಎ ಇಂಟು ಎಮ್ ಸ್ಕ್ವೇರ್ ಇ ರೆಸ್ ಟು ಎಮ್ ಎಕ್ಸ್ ಆಗುತ್ತೆ ಎ ಇಂಟು ಎಮ್ ಸ್ಕ್ವೇರ್ ಇ ರೆಸ್ ಟು ಎಮ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ವ್ಯಾಲ್ಯೂ ಮೈನಸ್ ಎಮ್ ಇಂಟು ಬಿ ಇಂಟು ಎನ್ ಇಟ್ ಮೀನ್ ಬಿ ಎಮ್ ಎನ್ ಆಗುತ್ತೆ ಬಿ ಎಮ್ ಎನ್ ಇ ರೆಸ್ ಟು ಎನ್ ಎಕ್ಸ್ ಮೈನಸ್ ಆಫ್ ಎ ಇಂಟು n ಇಂಟು ಎ ಇಂಟು ಎಮ್ ವ್ಯಾಲ್ಯೂ ಎ ಎಮ್ ಎನ್ ಇ ರೆಸ್ ಟು ಎಮ್ ಎಕ್ಸ್ ಆಗುತ್ತೆ ಎ ಎಮ್ ಎನ್ ಇ ರೆಸ್ ಟು ಎಮ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ವ್ಯಾಲ್ಯೂ ಮೈನಸ್ ಎನ್ ಇಂಟು ಬಿ ಎನ್ ವ್ಯಾಲ್ಯೂ ಇ ಎನ್ ಸ್ಕ್ವೇರ್ ಇ ರೆಸ್ ಟು ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ಎ ಟರ್ಮನ್ನು ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ ಎಮ್ ಎನ್ ಇಂಟು ಎ ಇ ರೆಸ್ ಟು ಎಮ್ ಎಕ್ಸ್ ವ್ಯಾಲ್ಯೂ ಎ ಇಂಟು ಎಮ್ ಎನ್ ಇ ರೆಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎಮ್ ಎನ್ ಇ ರೆಸ್ ಟು ಎನ್ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ ಸೊ ಈ ಇಕ್ವೇಷನಲ್ಲಿ ಎ ಎಮ್ ಸ್ಕ್ವೇರ್ ಇ ರೆಸ್ ಟು ಎಮ್ ಎಕ್ಸ್ ಆ್ಯಂಡ್ ಮೈನಸ್ ಆಫ್ ಎ ಎಮ್ ಸ್ಕ್ವೇರ್ ಇ ರೆಸ್ ಟು ಎಮ್ ಎಕ್ಸ್ ಗೆಟ್ ಬಿ ಕ್ಯಾನ್ಸಲ್ ಆಗುತ್ತೆ ಅದೇ ಥರ ಬಿ ಎನ್ ಸ್ಕ್ವೇರ್ ಇ ರೆಸ್ ಟು ಎನ್ ಎಕ್ಸ್ ಮೈನಸ್ ಆಫ್ ಬಿ ಎನ್ ಸ್ಕ್ವೇರ್ ಇ ರೆಸ್ ಟು ಎನ್ ಎಕ್ಸ್ ಆಲ್ಸೋ ಕ್ಯಾನ್ಸಲ್ minus b mn e raised to nx plus b mn e raised to nx get be cancel remaining term minus mn e raised to mx plus a into mn e raised to mx also cancel so equal to 0 ಆಗುತ್ತೆ ಈ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್
ನೆಕ್ಸ್ಟ್ ಎಕ್ಸಾಮ್ y equal to 3 into e raised to 2x plus 2 into e raised to 3x, then prove that d square y divided by dx square minus half 5 into dy by dx plus 6y equal to 0 ಅಂತ ಹೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ y equal to 3 into e raised to 2x plus 2 into e raised to 3x ಇದೆ. ಸೊ y ಟರ್ಮನ್ನು ಡಿಫ್ರೆನ್ಸಿಯೇಟ್ ಮಾಡಿದಾಗ dy by dx ಆಗುತ್ತೆ ಈಕ್ವಲ್ ಟು 3 ಕಾನ್ಸ್ಟೆಂಟ್ ಆಗುತ್ತೆ, 3 ಫಿಕ್ಸ್. डेरिवेटिव ऑफ e रेस्ट टू 2x इट मीन e रेस्ट टू 2x फिक्स आगते. अगेन डेरिवेटिव ऑफ पावर इट मीन 2 फिक्स आगते. डेरिवेटिव ऑफ x इट मीन 1 आगते प्लस 2 कांस्टेंट. डेरिवेटिव ऑफ e रेस्ट टू 3x इट मीन e रेस्ट टू 3x फिक्स आगते. डेरिवेटिव ऑफ 3x वैल्यू इट मीन 3. अगेन डेरिवेटिव ऑफ x इट मीन 1 आगते. सिंप्लिफाई ಮಾಡಿದಾಗ dy by dx इक्वल टू 3 into 2 into 1 value 6 ಆಗುತ್ತೆ. 6 into e raised to 2x plus 2 into 3 into 1 value 6 ಆಗುತ್ತೆ. 6 into e raised to 3x ಆಗುತ್ತೆ. ಅಂದರೆ dy by dx equal to 6 into e raised to 2x plus 6 into e raised to 3x ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ dy by dx ದ ಡಿಫ್ರೆನ್ಸಿಯೇಟ್ d square y divided by dx square ಆಗುತ್ತೆ ಈಕ್ವಲ್ ಟು 6 ಕಾನ್ಸ್ಟೆಂಟ್ ಆಗುತ್ತೆ. e raised to 2x differentiate e raised to 2x fix ಆಗುತ್ತೆ. again derivative of power 2x it mean 2 fix. derivative of x value 1 plus 6 constant e raised to 3x differentiate e raised to 3x fix. again derivative of 3x it mean 3 fix. derivative of x it mean 1 ಆಗುತ್ತೆ. simplify ಮಾಡಿದಾಗ 6 into 2 into 1 value 12 e raised to 2x plus 6 into 3 into 1 it mean 18 e raised to 3x ಆಗುತ್ತೆ. ಅಂದರೆ d square y divided by dx square value 12 e raised to 2x plus 18 e raised to 3x ಆಗುತ್ತೆ. Substitute d square y divided by dx square and dy by dx value in equation. d square y divided by dx square minus of 5 into dy by dx plus 6y equal to 0 ಇದೆ. square y divided by dx square value it mean 12 e raised to 2x plus 18 e raised to 3x minus 5 fix ಆಗುತ್ತೆ. dy by dx value 6 e raised to 2x plus 6 e raised to 3x plus 6 as it is. y value 3 into e raised to 2x plus 2 into e raised to 3x equal to 0 ಆಗುತ್ತೆ. 12 e raised to 2x fix plus 18 e raised to 3x minus 5 into 6 it means 30 e raised to 2x minus into plus value minus 5 into 6 again 30 e raised to 3x plus 6 into 3 it mean 18 e raised to 2x plus 6 into 2 value 12 e raised to 3x equal to 0 ಆಗುತ್ತೆ. Taking e raised to 2x common 12 e raised to 2x minus of 30 e raised to 2x and 18 e raised to 2x. Taking e raised to 2x taking outside, remaining term 12 minus 30 plus 18. Remaining term it mean 18 e raised to 3x minus of 30 e raised to 3x and 12 e raised to 3x ಇದೆ plus e raised to 3x taking common. Remaining term 18 minus 30 plus 12 equal to 0. e raised to 2x fix. 12 minus 30 value it mean minus 18 ಆಗುತ್ತೆ. minus 18 plus 18 value 0 plus e raised to 3x into 18 minus 30 value minus 12 plus 12 value 0 equal to 0. e raised to 2x into 0 value 0 plus e raised to 3x into 0 equal to 0 ಆಗುತ್ತೆ. 0 plus 0 value 0 ಆಗುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು.